ಎಲ್ಲರಿಗೂ ಶರಣಾರ್ಥಿಗಳು. ಸರ್ವ ಭಕ್ತಾದಿಗಳಿಗೂ ಈ ಒಂದು ಮಠದ ಪರವಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ಇದೇ ದಿನಾಂಕ 18/8/2025 ತಾರೀಕು ಶ್ರಾವಣ 4ನೇ ಸೋಮವಾರ ದಿನದಂದು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕು ಟಾಪಲ್ಪರ್ವಿ ಗ್ರಾಮದ ಶ್ರೀ ಉಚ್ಚಮಠದ ಉಚ್ಚಬುಡ್ಡೇಶ್ವರ ದೇವಸ್ಥಾನದ ಆವರಣದಲ್ಲಿ ಈ ಒಂದು ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮಗಳು ಜರುಗುವವು. ಒಂದು ಬೆಳಗ್ಗೆ ರುದ್ರಾಭಿಷೇಕ ಹಾಗೂ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರುವವು. ನಂತರ ಈ ಒಂದು ಗೋನ್ವಾರ ಪವಾಡ ಪುರುಷ 1111 ಮಹಾಪವಾಡ ಪುರುಷ ಶಿವಲಿಂಗಪ್ಪ ಶರಣರ 9ನೇ ಆರಾಧನೆ ಕಾರ್ಯಕ್ರಮವೂ ನಡೆಯುವುದು. ಹಾಗಾಗಿ ಇದರ ನಿಮಿತ್ತ ಈ ಒಂದು ಪ್ರತಿ ವರ್ಷದಂತೆ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳನ್ನು ನಮ್ಮ ಮಠದ ಪರವಾಗಿ ನಡೆಸಿಕೊಡಲಾಗುವುದು. ಹಾಗಾಗಿ ಸಕಲ ಸದ್ಭಕ್ತಾದಿಗಳು ತಮ್ಮ ತನು ಮನ ಧನ ಸಹಾಯಾರ್ಥವಾಗಿ ನಮಗೆ ನಮ್ಮ ಮಠಕ್ಕೆ ಸಲ್ಲಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಮಠದ ಧಾರ್ಮಿಕ ಕಾರ್ಯಕ್ರಮ ಈ ಒಂದು ಸಕಲ ಸದ್ಭಕ್ತರ ನೆರವಿನಿಂದ ಹಾಗೂ ನಿಮ್ಮೆಲ್ಲರ ಸಹಕಾರದಿಂದ ಮಾತ್ರ ಈ ಕಾರ್ಯಕ್ರಮ ನೆರವೇರಿಸಲು ಸಾಧ್ಯ. ಹಾಗಾಗಿ ತಮ್ಮಲ್ಲಿ ಮಗದೊಮ್ಮೆ ಮನವಿ ಮಾಡಿಕೊಳ್ಳೋದೇನೆಂದರೆ, ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಒಂದು ಸಲಹೆ ಸಹಕಾರ ಬೇಕೇ ಬೇಕು. ಹಾಗಾಗಿ ತಾವು ತನುಮನ ಧನದಿಂದ ನಮ್ಮ ಮಠಕ್ಕೆ ಸಹಾಯಾರ್ಥವಾಗಿ ಸಲ್ಲಿಸಿ ಈ ಒಂದು ಶ್ರೀ ಉಚ್ಚಬುಡ್ಡೇಶ್ವರ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಸಾಮೂಹಿಕ ವಿವಾಹದಲ್ಲಿ ಪಾಲ್ಗೊಂಡು ತಾವು ಭಾಗಿಯಾಗಿ ಹಾಗೂ ಈ ಮಠದಲ್ಲಿ ವಿಶೇಷವಾಗಿರ್ತಕ್ಕಂಥ ಧಾರ್ಮಿಕ ಕಾರ್ಯಕ್ರಮಗಳು, ಆಧ್ಯಾತ್ಮಿಕ ಚಿಂತಕರು ಮತ್ತು ಗುರು ಹಿರಿಯರು ಮತ್ತು ಪ್ರಭಾವಿಗಳು, ಹಾಗಾಗಿ ನಾಡಿನ ಅರಗುರು ಚರಮೂರ್ತಿಗಳು ಆಗಮಿಸುತ್ತಿದ್ದಾರೆ. ತಾವು ಸಹಿತ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪವಾಡ ಪುರುಷ ಶ್ರೀ ಗೋನ್ವಾರ ಶಿವಲಿಂಗಪ್ಪ ಶರಣರ ಒಂದು ಆರಾಧನೆಯನ್ನು, ಶ್ರೀ ಉಚ್ಚಬುಡ್ಡೇಶ್ವರ ಜಾತ್ರೆಯನ್ನು ಕಣ್ತುಂಬ ನೋಡಿ ಆನಂದಿಸಿ ಶ್ರೀ ಉಚ್ಚಬುಡ್ಡೇಶ್ವರ ಕೃಪೆಗೆ ಪಾತ್ರರಾಗಬೇಕೆಂದು ನಾವು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಹಾಗಾಗಿ ಗೋನ್ವಾರ ಶಿವಲಿಂಗಪ್ಪ ಶರಣರು ಇಲ್ಲಿ ಟಾಪಲ್ಪರ್ವಿ ಗ್ರಾಮದ ಶಿವಲಿಂಗ ನಗರದಲ್ಲಿ ಬಂದು ನೆಲೆಸಿ ಇಲ್ಲಿ ಶಿವಲಿಂಗ ನಗರ ಎಂದು ನಾಮಕರಣ ಮಾಡಿ ಇಲ್ಲಿ ತಮ್ಮ ಸಮಾಧಿಯನ್ನು ತಾವೇ ನಿರ್ಮಾಣ ಮಾಡಿಕೊಂಡು ಇಲ್ಲಿ 2016ನೇ ಇಸ್ವಿಯಲ್ಲಿ ಲಿಂಗೈಕ್ಯರಾಗಿರುತ್ತಾರೆ. ಹಾಗಾಗಿ ಅವರ ಸ್ಮರಣೆಗೋಸ್ಕರವಾಗಿ 9ನೇ ಆರಾಧನೆ ಮಹೋತ್ಸವ ನಡೆಯುವವು. ಆ ಒಂದು ಸವಿ ನೆನಪಿಗಾಗಿ ಅವರ ಕೊಡುಗೆಗಳು ನಮ್ಮ ಭಾಗಕ್ಕೆ ಸಿಂಧನೂರು ತಾಲೂಕು ಅಷ್ಟೇ ಅಲ್ಲ, ರಾಯಚೂರು ಜಿಲ್ಲೆ, ನಮ್ಮ ಹೈದರಾಬಾದ್ ಕರ್ನಾಟಕ ರಾಜ್ಯಾದ್ಯಂತ ಹೆಸರುವಾಸಿಯಾಗಿ ಮಾಡಿರ್ತಕ್ಕಂಥ ಗೋನ್ವಾರದಲ್ಲಿ 1111 ಉಚಿತ ಸಾಮೂಹಿಕ ಸರ್ವಧರ್ಮ ಸಾಮೂಹಿಕ ವಿವಾಹಗಳನ್ನು ಮಾಡಿ ರಾಜ್ಯದಾದ್ಯಂತ ಹೆಸರು ಮಾಡಿರ್ತಕ್ಕಂಥ ಮಹಾಪವಾಡ ಪುರುಷರವರು. ಅದೊಂದೇ ಅಲ್ಲ, ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಇನ್ನಿತರ ಜನಪರವಾಗಿರ್ತಕ್ಕಂಥ ಸಾಮಾಜಿಕ ಸೇವೆಗಳನ್ನು ಸಹಿತ ಅವರು ಮಾಡಿ ಹೆಸರುವಾಸಿಯಾಗಿರುತ್ತಾರೆ. ಅವರು ಈ ಭಾಗದ ಒಂದು ಶರಣರಾಗಿ ತಮ್ಮ ತನುಮನ ಧನವನ್ನು ಸಮರ್ಪಣೆ ಮಾಡಿ ತಮ್ಮ ಸಮಾಜಕ್ಕೆ ಅರ್ಪಣೆ ಮಾಡಿದ್ದಾರೆ. ಹಾಗಾಗಿ ಅವರ ಸವಿನೆನಪಿಗೋಸ್ಕರ ಈ ಜಾತ್ರೆ. ಹಾಗಾಗಿ ಈ ಜಾತ್ರೆಗೆ ಅವರ ಇತಿಹಾಸದಲ್ಲಿ ನಮ್ಮ ಭಾಗಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದು ಅದನ್ನು ನಾವೆಲ್ಲರೂ ಎಂದು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಾಮೂಹಿಕ ವಿವಾಹದ ಒಂದು ಪರಿಕಲ್ಪನೆಯನ್ನು ನೀಡಿದ್ದು ಶ್ರೀ ಉಚ್ಚಬುಡ್ಡೇಶ್ವರ ಶಿವಲಿಂಗಪ್ಪ ಶರಣರೇ ಹೊರತು ಇದಕ್ಕಿಂತ ಮೊದಲು ಯಾರು ಸಾಮೂಹಿಕ ವಿವಾಹ ಎಂಬ ಒಂದು ಪರಿಕಲ್ಪನೆಯನ್ನು ಕೊಟ್ಟಿರಲಿಲ್ಲ. ಹಾಗಾಗಿ ಶಿವಲಿಂಗಪ್ಪ ಶರಣರು ಗೋನ್ವಾರ ಗ್ರಾಮದಲ್ಲಿ ಪ್ರತಿ ವರ್ಷ ಸಾಮೂಹಿಕ ವಿವಾಹನ ಮಾಡುತ್ತಾ ಕೊನೆಗೆ 1111 ಮಾಡಿ ಹೆಸರುವಾಸಿಯಾದರು. ಅದೇ ಮುಂದುವರೆದ ಪರಂಪರೆಯಾಗಿ ನಮ್ಮ ಮಠದಲ್ಲಿ ಸಹಿತ ಸಾಮೂಹಿಕ ವಿವಾಹಗಳು ಆಮೇಲೆ ರಥೋತ್ಸವ ಕಾರ್ಯಕ್ರಮ ನಡೆಯುವವು. ಹಾಗಾಗಿ ತಾವು ಸಹಿತ ಆಗಮಿಸಿ ಈ ಒಂದು ಶ್ರೀ ಶಿವಲಿಂಗಪ್ಪ ಶರಣರ ಕೃಪೆಗೆ ಪಾತ್ರರಾಗಬೇಕೆಂದು ಕೋರುತ್ತೇವೆ. ಶಿವಲಿಂಗಪ್ಪ ಶರಣರು ಅವರು ರಾಯಚೂರು ಜಿಲ್ಲೆ ಶಿರವಾರ ತಾಲೂಕಿನ ಕವಿತಾಳ ಗ್ರಾಮದಲ್ಲಿ ಜನಿಸಿದರು. ಅಲ್ಲಿ ಜನಿಸಿದರೂ ಸಹಿತ ಬಾಲಲೀಲೆಯಾಗಿ ಅನೇಕ ಪವಾಡಗಳನ್ನು ಮಾಡುತ್ತಾ ಕವಿತಾಳದ ಉಚ್ಚಬುಡ್ಡೇಶ್ವರ ದೇವಸ್ಥಾನದಲ್ಲಿ, ಕವಿತಾಳದ ಕಲ್ಮಠದ ಮಠದಲ್ಲಿ ಸಹಿತ ಅವರು ಅನೇಕ ಪವಾಡಗಳನ್ನು ಮಾಡಿ ಹೆಸರುವಾಸಿಯಾಗಿದ್ದಾರೆ. ಹಾಗಾಗಿ ಅಲ್ಲಿಂದ ಆ ಒಂದು ಶ್ರೀ ಉಚ್ಚಬುಡ್ಡೇಶ್ವರ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿ ಕವಿತಾಳದಿಂದ ಬಳಗಾನೂರಿಗೆ ಬರ್ತಾರೆ. ಬಳಗಾನೂರಿಗೆ ಬಂದು ಅಲ್ಲಿ ಸಹಿತ ಶ್ರೀ ಉಚ್ಚಬುಡ್ಡೇಶ್ವರ ದೇವಸ್ಥಾನವನ್ನು ಕಟ್ಟಿಸಿ ಅಲ್ಲಿ ಸಹಿತ ಕೆಲವು ವರ್ಷ ತಂಗಿ ಅಲ್ಲಿ ಭಕ್ತರ ಇಷ್ಟಾರ್ಥಗಳನ್ನು ಅಲ್ಲಿ ನೆರವೇರಿಸಿ ನಂತರ ಮತ್ತೆ ಅವರು ಗೋನ್ವಾರ ಗ್ರಾಮಕ್ಕೆ ಬರುತ್ತಾರೆ. ಗೋನ್ವಾರ ಗ್ರಾಮದಲ್ಲಿ ಅಲ್ಲಿ ಒಂದು ಮೂಲ ಶ್ರೀ ಉಚ್ಚಬುಡ್ಡೇಶ್ವರ ಒಂದು ಕಟ್ಟೆಯಲ್ಲಿ ನೆಲೆಸಿ ಅಲ್ಲಿ ಗೋನ್ವಾರ ಗ್ರಾಮ ಭಕ್ತರ ಸಹಕಾರದೊಂದಿಗೆ ಕಟ್ಟೆಯ ಸುತ್ತಮುತ್ತ ಶ್ರೀ ಉಚ್ಚಬುಡ್ಡೇಶ್ವರ ದೇವಸ್ಥಾನ ಮಠವನ್ನು ನಿರ್ಮಾಣ ಮಾಡಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು, ಸಪ್ತಭಜನೆ ಹಾಗೂ ನಿರಂತರ ಶ್ರಾವಣ ಭಜನೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಾಮೂಹಿಕ ವಿವಾಹಗಳು, ಸಾಮಾಜಿಕ ನಾಟಕಗಳು, ಇನ್ನಿತರ ಜನಪರ ಹಳ್ಳಿ ಸ್ಪರ್ಧೆಗಳನ್ನು ಏರ್ಪಡಿಸಿ ಪ್ರತಿ ವರ್ಷ ಅವರು ಹಳ್ಳಿಗಳಿಗಾಗಿ ಮನರಂಜನೆ ಕಾರ್ಯಕ್ರಮಗಳನ್ನು ಸಹಿತ ಏರ್ಪಾಡು ಮಾಡಿದರು. ಹಾಗಾಗಿ ಮಾಡ್ತಾ 1111 ಲಗ್ನ ಸಾಮೂಹಿಕ ವಿವಾಹವನ್ನು ಮಾಡಿ ಹೆಸರುವಾಸಿಯಾಗಿ ತಮ್ಮ ಅಂತಿಮ ಇಲ್ಲೇ ಸಿಂಧನೂರು ತಾಲೂಕು ಟಾಪಲ್ಪರ್ವಿ ಗ್ರಾಮ ಶಿವಲಿಂಗ ನಗರದಲ್ಲಿ ನೆಲೆ ನಿಂತು ಇಲ್ಲೇ ಅವರು ಲಿಂಗೈಕ್ಯರಾಗುತ್ತಾರೆ. ಲಿಂಗೈಕ್ಯರಾಗಿ ಇಂದಿಗೆ 9 ವರ್ಷ ಆಗುತ್ತವೆ. 9 ವರ್ಷದ ಒಂದು ಸವಿ ನೆನಪಿಗೋಸ್ಕರ ನಾವು
9ನೇ ಪುಣ್ಯಾರಾಧನೆ ಗುಡ್ಡೇಶ್ವರ ರಥವನ್ನು ಮಾಡ್ತಾ ಇದ್ದೇವೆ. ಸಾಮೂಹಿಕಗಳನ್ನು ಮಾಡ್ತೇವೆ. ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಸಹಿತ ಮಾಡ್ತಾ ಇದ್ದೇವೆ. ಹರಗುರುಚರ ಮೂರ್ತಿಗಳನ್ನು ಸಹಿತ ನಾವು ಈ ಮಠದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬರಮಾಡಿಕೊಂಡು ತಮಗೆ ಆಧ್ಯಾತ್ಮಿಕ ಒಂದು ಜ್ಞಾನವನ್ನು ಸಹಿತ ತಿಳಿಸ್ತಾ ಇದ್ದೇವೆ. ಹಾಗಾಗಿ ಬಂದ ಎಂದು ಎಲ್ಲರಿಗೂ ಶರಣಾರ್ಥಿಗಳು.